ಬಂಗಾರ ರೇಟು ದುಬೈದಾಗ ಎಷ್ಟು ಕಡಿಮೆ ಐತಿ ಇಂಡಿಯಾ ಕಂಪೇರ್ ಮಾಡಿದ್ರೆ. ಜಾಸ್ತಿ ಗೋಲ್ಡ್ನ ಡ್ಯೂಟಿ ಫೀಸ್ ಕಟ್ಲಾರ್ದೆ ತೊಗೊಂಡು ಹೋಗ್ತಾರೆ. ಅದು ಹೆಂಗೆ ತೊಗೊಂಡು ಹೋಗ್ತಾರೆ? ಯಾಕೆ ಜಾಸ್ತಿ ಜನ ಇಲ್ಲಿಂದ ಬಂಗಾರ ತೊಗೊಂಡು ಹೋಗ್ತಾರೆ? ಎಷ್ಟು ಬಂಗಾರ ನಾವು ದುಬೈದಿಂದ ಇಂಡಿಯಾಗೆ ತೊಗೊಂಡು ಹೋಗ್ಬೋದು? ದುಬೈದಿಂದ ಇಂಡಿಯಾಗೆ ತೊಗೊಂಡು ಹೋಗ್ಬೇಕಾದ್ರೆ ಯಾವುದಾದ್ರೂ ಟ್ಯಾಕ್ಸ್ ಹಾಕ್ತಾರೇನೋ, ಅಥವಾ ಕಸ್ಟಮ್ ಡ್ಯೂಟಿಯಲ್ಲಿ ಏನಾದರೂ ಹಿಡಿದ್ರೆ ಎಷ್ಟು ಡ್ಯೂಟಿ ಫೀಸ್ ಕಟ್ಟಬೇಕು? ಆಮೇಲೆ ಗೋಲ್ಡ್ ಬಿಸ್ಕೆಟ್ನ ಇಲ್ಲಿಗೆ ತೊಗೊಂಡು ಹೋಗೋದಾದ್ರೆ ಹೆಂಗೆ ತೊಗೊಂಡು ಹೋಗ್ಬೇಕು ಲೀಗಲ್ ಆಗಿ? ಎಷ್ಟು ಗೋಲ್ಡ್ ಬಿಸ್ಕೆಟ್ ತೊಗೊಂಡು ಹೋಗ್ಬೋದು? ಎಷ್ಟು ಗೋಲ್ಡ್ ಬಿಸ್ಕೆಟ್ ಮ್ಯಾಗ ಟ್ಯಾಕ್ಸ್ ಹಾಕ್ತಾರೆ? ಎಷ್ಟು ಗೋಲ್ಡ್ ಬಿಸ್ಕೆಟ್ ಮ್ಯಾಗ ಟ್ಯಾಕ್ಸ್ ಹಾಕಂಗಿಲ್ಲ? ಎಲ್ಲದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಒನ್ ಬೈ ಒನ್. ಫಸ್ಟ್, ಇಂಡಿಯಾದಾಗ ಗೋಲ್ಡ್ ಯಾಕೆ ಜಾಸ್ತಿ ಐತಿ? ಇಂಡಿಯಾದಾಗ ಗೋಲ್ಡ್ ಪ್ರೈಸ್ ಯಾಕೆ ಜಾಸ್ತಿ ಐತಿ ಕಂಪೇರ್ ಟು ದುಬೈ? ಇಂಡಿಯಾದಾಗ ಬಹಳಷ್ಟು ಟ್ಯಾಕ್ಸ್ಗಳು ಹಾಕ್ತಾರೆ. ನಾನು ಗೋಲ್ಡ್ ರಿಸರ್ಚ್ ಮಾಡ್ಬೇಕಾದ್ರೆ ಭಾಳ ಡಿಫಿಕಲ್ಟ್ ಫೇಸ್ ಮಾಡಿದೆ, ಯಾಕಂದ್ರೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಎಲ್ಲಿ ಸಿಗಲೇ ಇಲ್ಲ. ಫೈನಲಿ ಕೆಲವು ಇನ್ಫಾರ್ಮೇಷನ್ ಸಿಕ್ತು, ಅದನ್ನ ಶೇರ್ ಮಾಡ್ತೀನಿ ನೋಡ್ರಿ. ಇಂಡಿಯಾದಾಗ ಯಾಕೆ ಗೋಲ್ಡ್ ಪ್ರೈಸ್ ಜಾಸ್ತಿ ಐತಿ ಇನ್ ಕಂಪೇರ್ ಟು ದುಬೈ ಅಂದ್ರೆ, ಇಂಡಿಯಾದಾಗ ಭಾಳಷ್ಟು ಟ್ಯಾಕ್ಸ್ ಹಾಕ್ತಾರೆ. ಒಂದೇ ಟ್ಯಾಕ್ಸ್ ಏನಂದ್ರೆ GST 4% 5% ವೇರಿ ಆಗ್ತೈತಿ. ಆಮೇಲೆ ಸ್ಟೇಟ್ದು ಟ್ಯಾಕ್ಸ್ ಹಾಕ್ತಾರೆ. GST ಸೆಂಟ್ರಲ್ದು ಹಾಕೋದಲ್ಲದೆ ಮತ್ತು ಸ್ಟೇಟ್ ಅವ್ರು ಬೇರೆ ಹಾಕ್ತಾರೆ ಎಕ್ಸ್ಟ್ರಾ. ಇಂಡಿಯಾದಾಗ ರಿಸ್ಟ್ರಿಕ್ಷನ್ಸ್ ಭಾಳ ಅದಾವ, ಇಂಪೋರ್ಟ್ ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತೈತಿ. ಆಮೇಲೆ ಕೆಲವು ಕಡೆ ಹಾಲ್ಮಾರ್ಕ್ ಚಾರ್ಜ್ ಹಾಕ್ತಾರಂತ, ಪ್ಯೂರಿಟಿ ಚೆಕ್ ಮಾಡೋದು ಹಾಲ್ಮಾರ್ಕ್ ಗೋಲ್ಡ್ದು ಅದರದ್ದು ಫೀಸ್ ಹಾಕ್ತಾರೆ. ಪ್ಲಸ್ ವೇಸ್ಟೇಜ್ ಚಾರ್ಜಸ್ ಹಾಕ್ತಾರಂತ. ಗೋಲ್ಡ್ ಮಾಡ್ಬೇಕಾದ್ರೆ ವೇಸ್ಟೇಜ್ ಏನು ಬರ್ತೈತಲ್ಲ, ಆ ವೇಸ್ಟೇಜಿಗೂ ಚಾರ್ಜಸ್ ಕೆಲವು ಕಡೆ ಹಾಕ್ತಾರಂತ ನಾನು ಕೇಳೀನಿ. ಆಮೇಲೆ ಮೇಕಿಂಗ್ ಚಾರ್ಜು ಇಂಡಿಯಾದಾಗ ಸ್ವಲ್ಪ ಕಂಪೇರ್ ಟು ದುಬೈ ಜಾಸ್ತಿ ಐತಿ. ಸೊ ಇದು ಆಯಿತು, ಇಂಡಿಯಾದಾಗ ಇಷ್ಟೊಂದು ವೆರೈಟೀಸ್ ಆಫ್ ಟ್ಯಾಕ್ಸಸ್ ಹಾಕ್ತಾರೆ, ಹಾಗಾಗಿ ರೇಟ್ ಜಾಸ್ತಿ ಐತಿ. ಇನ್ನು ದುಬೈದಾಗ ನೋಡ್ರಿ ಏನೂ ಟ್ಯಾಕ್ಸ್ ಹಾಕಂಗೇ ಇಲ್ಲ. ದುಬೈದಾಗ ಟ್ಯಾಕ್ಸ್ 0 ಐತಿ. ಬದಲಾಗಿ ವ್ಯಾಟ್ ಹಾಕ್ತಾರೆ. ವ್ಯಾಟ್ ಏನಪ್ಪ ಅಂದ್ರೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್. ಇದನ್ನ ರಿಫಂಡು ಮಾಡ್ತಾರೆ ಏರ್ಪೋರ್ಟ್ನಾಗ. ಫಾರ್ ಎಕ್ಸಾಂಪಲ್ ನೀನು ಟೂರಿಸ್ಟ್ ಆಗಿ ದುಬೈಗೆ ಬಂದು ಇಲ್ಲಿ ಗೋಲ್ಡ್ ಪರ್ಚೇಸ್ ಮಾಡಿದ್ರೆ ಏರ್ಪೋರ್ಟ್ನಾಗ ಹೋಗೋ ಹೊತ್ನಾಗ ಆ ರೆಸಿಪ್ಟ್ ತೋರಿಸಿದ್ರೆ 5% ವ್ಯಾಟು ನಿಮ್ಗೆ ವಾಪಸ್ ಕೊಡ್ತಾರೆ. ಬಟ್ ಅದನ್ನೆಲ್ಲ ಮೀರಿ ದುಬೈದಾಗ ನೋಡ್ರಿ ಪ್ಯೂರಿಟಿಗೆ ಭಾಳ ಇಂಪಾರ್ಟೆಂಟ್ ಕೊಡ್ತಾರೆ. ಗೋಲ್ಡ್ ಪ್ಯೂರಿಟಿ 24 ಕ್ಯಾರೆಟ್, 22 ಕ್ಯಾರೆಟ್, 18 ಕ್ಯಾರೆಟ್ ಈ ಥರ ಕ್ಯಾರೆಟ್ ಮೆಜರ್ಮೆಂಟ್ ಆಗ್ತದೆ. ಇಂಡಿಯಾದಾಗ ನಾ ಹೋದಾಗ ಕೆಲವು ಕಡೆ ಬಂಗಾರ ಅಂಗಡಿ ಹೋಗಿ ಕೇಳಿದ್ದೆ, ಅಲ್ಲಿ ಏನೇ ಕೇಳಿದ್ರು ಇಲ್ಲ 100% ಪ್ಯೂರಿಟಿ ಅಂತಾರೆ. ಬಟ್ ಪ್ಯೂರ್ ಗೋಲ್ಡಿಂದ ಆರ್ನಮೆಂಟ್ ಮಾಡೋಕ್ಕೆ ಆಗಂಗಿಲ್ಲ. ಸುತ್ತುಂಗರ ಮಾಡ್ತಾರೆ, ಅದನ್ನು ಮಾಡ್ಬೋದು 24 ಕ್ಯಾರೆಟಿಂದ. ಬಟ್ ಆರ್ನಮೆಂಟ್ ಬೇರೆ ಬೇರೆ ಡಿಸೈನ್ಸ್ ಮಾಡೋಕ್ಕಾಗಂಗಿಲ್ಲ. 22 ಕ್ಯಾರೆಟ್ ಗೋಲ್ಡ್ನೇ 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್ ಅಂತ ಹೇಳಿ ಮಾರಾಕತ್ತಾರೆ ಎಷ್ಟೊಂದು ಬಂಗಾರ ಅಂಗಡಿ. ಬಟ್ ಇಲ್ಲಿ ಹಂಗಿಲ್ಲ. 22 ಇತ್ತಂದ್ರೆ 22 ಕ್ಯಾರೆಟೆ, 24 ಇತ್ತಂದ್ರೆ 24 ಕ್ಯಾರೆಟೆ. ಸೊ ಇಲ್ಲಿ ಬಂಗಾರ ಪ್ಯೂರ್ ಐತಿ, ಅದ್ರ ಸಂಬಂಧ ಒಂದು ರೀಸನ್. ಎರಡನೇ ರೀಸನ್ ಡಿಸೈನ್ಸ್. ಇಲ್ಲಿ ಎಷ್ಟು ವೆರೈಟಿ ಡಿಸೈನ್ಸ್ ಅದಾವಂದ್ರೆ 18 ಕ್ಯಾರೆಟ್ ಗೋಲ್ಡ್ನ ಯೂಸ್ ಮಾಡಿ ಡ್ರೆಸ್ ಡಿಸೈನ್ ಮಾಡ್ಯಾರ. ಆಮೇಲೆ ಡಿಸೈನ್ಸ್ ಭಾಳ ಅದಾವೆ ಗೋಲ್ಡ್ದು ಇಲ್ಲಿ ದುಬೈದಾಗ. ಆಮೇಲೆ ಮೇಕಿಂಗ್ ಚಾರ್ಜಸ್, ಸ್ಪೆಷಲಿ ನೀವು ಗೋಲ್ಡ್ ಸೂಕಿಗೆ ಹೋಗಿ ಪರ್ಚೇಸ್ ಮಾಡಿದ್ರಂದ್ರೆ ಇಷ್ಟೊಂದು ಬಾರ್ಗೇನ್ ಆಗ್ತೈತಿ. ನಾವು ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಕೂಡ ಹೋಗಿದ್ದೆ, ಲೈಕ್ ಲಿಟ್ರಲಿ 10%ಇಂದ 2-3% ತನಕ ಬರ್ತಾರೆ. ಅಷ್ಟೊಂದು ಕಡಿಮೆ ಮೇಕಿಂಗ್ ಚಾರ್ಜಸ್ ಹಾಕ್ತಾರೆ. ಅದೊಂದು ರೀಸನ್. ಆಮೇಲೆ ಇಂಪೋರ್ಟ್ ಡ್ಯೂಟಿ, ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತೇಳಿ ಬೇರೆ ಕಡೆಯಿಂದ ಗೋಲ್ಡ್ ತರಿಸಿದ್ರಂದ್ರೆ ಇಂಡಿಯಾದಂಗೆ ದುಬೈದಾಗ ರೆಸ್ಟ್ರಿಕ್ಷನ್ಸ್, ರೂಲ್ಸ್, ರೆಗ್ಯುಲೇಷನ್ಸ್, ಟ್ಯಾಕ್ಸಸ್ ಅಂಥವೇನೂ ಹಾಕಂಗಿಲ್ಲ. ಇವೆಲ್ಲ ಕನ್ಸಿಡರ್ ಮಾಡಿ ದುಬೈದಾಗ ಭಾಳ ಕಡಿಮೆ ಐತಂತ ಬಂಗಾರ ತೊಗೊಂಡು ಹೋಗ್ತಾರೆ ದುಬೈದಿಂದ. ಇನ್ನು ಎಷ್ಟು ಗೋಲ್ಡ್ನ ನಾವು ದುಬೈದಿಂದ ಇಂಡಿಯಾಕ್ಕೆ ತೊಗೊಂಬರ್ಬೋದು ನೋಡ್ರಿ. ದುಬೈಗೆ ನೀವು ಪ್ರವಾಸಕ್ಕೆ ಹೋಗಿದ್ರಿ ಅಂದ್ರೆ ದುಬೈದಿಂದ ಹುಡುಗಗೆ 20 ಗ್ರಾಮ್ಸು, ಹುಡುಗಿಗೆ 40 ಗ್ರಾಮ್ಸು ತೊಗೊಂಬರಕ್ಕೆ ಅಲೌಡ್ ಐತಿ. ನೀವು ದುಬೈದಿಂದ ಇಂಡಿಯಾಕ್ಕೆ 20 ಗ್ರಾಮ್ ಹುಡುಗರು, 40 ಗ್ರಾಮ್ ಹುಡುಗಿಯರು ತೊಗೊಂಬರ್ಬೋದು. ಅದಕ್ಕೆ ಯಾವುದೇ ರೀತಿಯಾದಂಥ ಡ್ಯೂಟಿ ಫೀಸ್ ಇಂಡಿಯಾದಾಗ ಕಟ್ಟುವಂಗಿಲ್ಲ, ಇಂಡಿಯನ್ ಏರ್ಪೋರ್ಟ್ನಾಗ ಕಟ್ಟುವಂಗಿಲ್ಲ. ದುಬೈದಾಗ ಏನು ರಿಸ್ಟ್ರಿಕ್ಷನ್ ಇಲ್ಲ, ನೀವು ಎಷ್ಟು ಗೋಲ್ಡ್ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ದುಬೈದಾಗ. ಬಟ್ ನೀವು ಇಂಡಿಯಾಕ್ಕೆ ಹೋಗ್ತಿರಲ್ಲ, ಅಲ್ಲಿ ಇಂಡಿಯನ್ ಏರ್ಪೋರ್ಟ್ನಾಗ ಹಿಡಿತಾರೆ ನಿಮಗೆ. ನೀ 20 ಗ್ರಾಮಿಂದ ಜಾಸ್ತಿ ತೊಗೊಂಡು ಹೊಂಟಿಯಪ್ಪ, ನಿನಗೆ ಇಷ್ಟು ಟ್ಯಾಕ್ಸ್ ಎಕ್ಸ್ಟ್ರಾ ಕೊಡ್ಬೇಕು ನೀನು ಏರ್ಪೋರ್ಟ್ನಾಗ ಅಂತ ಹೇಳ್ತಾರೆ. ಸೊ ಇಂಡಿಯಾಕ್ಕೆ ಬೇರೆ ದೇಶದಿಂದ ಗೋಲ್ಡ್ ತರಾಕತ್ತಿದ್ರೆ ಅಂದ್ರೆ 1 kg ತೊಗೊಂಬರ್ಬೇಕು. ಜಾಸ್ತಿ ತೊಗೊಂಬಂದ್ರೆ ಸೀಸ್ ಮಾಡ್ತಾರೆ, ಹಿಡಿತಾರೆ. 20 ಗ್ರಾಮ್ಗಿಂತ ಜಾಸ್ತಿ ಇದ್ದು 100 ಗ್ರಾಮ್ ತನಕ ಇತ್ತಂದ್ರೆ ನಿಮಗೆ 3% ಟ್ಯಾಕ್ಸ್ ಕಟ್ಟಿ ತೊಗೊಂಡು ಹೋಗ್ರಿ ಮನೆಗೆ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಅದನ್ನ ಸೀಸ್ ಮಾಡ್ತಾರೆ, ನಿಮಗೆ ಬಿಡಂಗಿಲ್ಲ. ಏರ್ಪೋರ್ಟ್ನಾಗೆ ಉಳಿತೈತಿ ಇಂಡಿಯಾದ. ಇನ್ನು ಗೋಲ್ಡ್ ಬಿಸ್ಕೆಟ್ಸ್ ಬಗ್ಗೆ ಕೇಳಿರಿ, ಅದು 24 ಕ್ಯಾರೆಟ್ ಇರ್ತೈತೆ. ಸೊ ನೀವು ಗೋಲ್ಡ್ ಬಿಸ್ಕೆಟ್ನ ಎಷ್ಟು ತೊಗೊಂಡು ನೀವು ಅಪ್ ಟು 1 kg ತನಕ ನಾನು ಮೊದಲೇ ಹೇಳ್ದಂಗೆ 1000 ಗ್ರಾಮ್ಸ್ ತನಕ ತೊಗೊಂಡು ಹೋಗ್ಬೋದು ಅಂತ. ಅಕಸ್ಮಾತ್ ಇದನ್ನು ನೀವು ಬಿಸ್ಕೆಟ್ ರೂಪದಲ್ಲಿ ತೊಗೊಂಡು ಹೊಂಟಿದ್ರಿ ಅಂದ್ರೆ 1 kg ಗೋಲ್ಡಿಗೆ ನೀವು 10% ಡ್ಯೂಟಿ ಫೀಸ್ ಕಟ್ಟಬೇಕಾಗ್ತೈತಿ ಇಂಡಿಯನ್ ಕಸ್ಟಮ್ಸಲ್ಲಿ. ಇದು ಓವರ್ ವ್ಯೂ. ಇದು ಬಂಗಾರ ರೇಟ್ ನೋಡ್ರಿ ಹೆಚ್ಚು ಕಡಿಮೆ ಆಗ್ತಿರ್ತೈತಿ. ಇವತ್ತು ನಾನು ಹೇಳಿದ್ದು ನಾಳೆ ಇರಂಗಿಲ್ಲ, ನಾಳೆ ಹೇಳಿದ್ದು ನಾಡ್ದು ಇರಂಗಿಲ್ಲ. ಸೊ ಇದು ಹೆಚ್ಚು ಕಡಿಮೆ ಆಗ್ತಿರ್ತೈತಿ. ಬಟ್ ಓವರ್ ವ್ಯೂ ನೀವು ಒಂದು ಬ್ರಾಡರ್ ಕ್ಯಾಟಗರಿಯಲ್ಲಿ ನೋಡಿದ್ರೆ ಎಷ್ಟು ಬಂಗಾರದ ಪ್ರೈಸ್ ಡಿಫ್ರೆನ್ಸ್ ಐತೆ ಅಂದ್ರೆ 6000 ರೂಪಾಯಿ ತನಕ ಡಿಫ್ರೆನ್ಸ್ ಐತಿ. ಅದೇ UAE ವೆಬ್ಸೈಟ್ನಾಗ ನೋಡ್ರಿ, ನಾವು 1 ಗ್ರಾಮ್ ಗೋಲ್ಡಿಗೆ UAE ವೆಬ್ಸೈಟ್ನಾಗ ನೋಡ್ರಿ 1 ಗ್ರಾಮ್ ಗೋಲ್ಡಿಗೆ 266 ತೋರ್ಸತೈತಿ. UAE ಮಲಬಾರ್ನಾಗ 266 ತೋರಿಸ್ತೈತಿ. 6700 ಸಮಥಿಂಗ್ ತೋರ್ಸತೈತಿ, ಸಮ್ ಚೇಂಜ್ ತೋರ್ಸತೈತಿ. ಈಗ ನೀವು ಅನ್ಬೋದು ಇದು 200 ಅಂದ್ರೆ ಅಲ್ಲಿ ವ್ಯಾಲ್ಯೂ ಜಾಸ್ತಿ ಐತಲ್ಲ ಕರೆನ್ಸಿ ಅಂತ. ಅದನ್ನ ಇಂಟು ಮಲ್ಟಿಪ್ಲೈ ಮಾಡಿ, ಈ 266ನ ನೀವು ಇಂಟು 10 ಮಾಡಿ ಮಲ್ಟಿಪ್ಲೈ ಮಾಡಿ ಆ ಅಮೌಂಟ್ನ ನೀವು ಕನ್ವರ್ಟ್ ಮಾಡಿದ್ರೆ 60,700 ಹಿಂಗೆ ಚೇಂಜ್ ಆಗ್ತೈತಿ. ಇಂಟು 10 ಮಾಡ್ರಿ, 10 ಗ್ರಾಮ್ 1 ತೊಲಿ ಆಗ್ಬೇಕಂದ್ರೆ ಎಷ್ಟಾಯ್ತು? 67,000 ಆಯ್ತು 22 ಕ್ಯಾರೆಟಿಗೆ. ಇನ್ನು ಓವರ್ ವ್ಯೂ, ದುಬೈದಾಗ 1 ತೊಲಿ ಬಂಗಾರ 60,000 ಇದ್ರೆ
ಇಂಡಿಯಾದಾಗ 1 ತೊಲಿ ಬಂಗಾರ 67,000 ಇರ್ತೈತಿ. ಇನ್ನು ಮೇಕಿಂಗ್ ಚಾರ್ಜಸ್, ಅದರ್ ಟ್ಯಾಕ್ಸಸ್, ಇಂಡಿಯಾದಾಗ ಹಾಕೋ ಅದರ್ ಟ್ಯಾಕ್ಸಸ್, ಮೇಕಿಂಗ್ ಚಾರ್ಜಸ್ ಎಲ್ಲ ಕಂಪೇರ್ ಮಾಡಿದ್ರೆ 10% ಇಂದ 20% ತನಕ ನೀವು ಉಳಿಸ್ಬೋದು. ಬಟ್ ಬೇರೆಯವರೆಲ್ಲ ಜಾಸ್ತಿ ಗೋಲ್ಡ್ ತೊಗೊಂಡು ಹೋಗ್ತಾರೆ ಟೂರಿಸ್ಟ್ ಆಗಿ ಬಂದು. ಅದು ಹೆಂಗೆ ತೊಗೊಂಡು ಹೋಗ್ತಾರೆ? ಸಿಂಪಲ್ ವೇರ್ ಮಾಡ್ತಾರೆ, ಹಾಕೋತಾರೆ. ಫಾರ್ ಎಕ್ಸಾಂಪಲ್ ರಿಂಗ್ ಪರ್ಚೇಸ್ ಮಾಡಿದ್ರೆ ಕೈಗೆ ಹಾಕೋತಾರೆ, ನಕ್ಲೇಸ್ ಅಥವಾ ಚೈನ್ ಪರ್ಚೇಸ್ ಮಾಡಿದ್ರೆ ಕೊಳ್ಳಲ್ಲಿ ಹಾಕೊಂಡು ಸುಮ್ಮನೆ ಹೋಗ್ಬಿಡ್ತಾರೆ. 20 ಗ್ರಾಮ್ ತೊಗೊಂಡೋಗ್ಬೇಕಂತೇಳಿ ರಿಸ್ಟ್ರಿಕ್ಷನ್ ಐತಿ ಹುಡುಗರಿಗೆ. ಬಟ್ 30-40 ಗ್ರಾಮ್ ತನಕ ಹುಡುಗರು ತೊಗೊಂಡು ಹೋಗ್ತಾರೆ. ಲಕ್ ಮ್ಯಾಗ ಹೋಗ್ತೈತಿ, ಆಲ್ಮೋಸ್ಟ್ ಹಿಡಿಯಂಗಿಲ್ಲ. ಬೈ ಮಿಸ್ಸಾಗಿ ಹಿಡಿದ್ರಂದ್ರೆ ನೀವು ಅದಕ್ಕೆ ಡ್ಯೂಟಿ ಫೀಸ್ 3% ಪೇ ಮಾಡಿ ಹೋಗ್ಬೇಕಾಗ್ತದೆ. ಇದೇ ರೀತಿಯಾಗಿ ನಾನು ಇನ್ ಡೀಟೇಲ್ ಆಗಿ ಐಫೋನ್ ಬಗ್ಗೆ ವಿಡಿಯೋ ಮಾಡೀನಿ. ಅದಕ್ಕೆ ಭಾಳಷ್ಟು ಜನ ಅಪ್ರಿಷಿಯೇಟ್ ಮಾಡಿರಿ, ಎಲ್ಲರಿಗೆ ಥ್ಯಾಂಕ್ ಯು. ಇನ್ನೂ ಯಾರ್ಯಾರು ನೋಡಿಲ್ಲ ಅದನ್ನು ಹೋಗಿ ನೋಡಿರಿ. ನಾನು ಡೀಟೇಲಾಗಿ ಐಫೋನ್ ಮ್ಯಾಗ ಎಷ್ಟು ಟ್ಯಾಕ್ಸ್ ಹಾಕ್ತಾರೆ ಇಂಡಿಯಾದಾಗ, ದುಬೈದಾಗ ಯಾವ ರೀತಿ ಅದು ಕಡಿಮೆ ಆಗ್ತೈತಿ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೀನಿ. ಇನ್ನೂ ಯಾರ್ಯಾರು ನೋಡಿಲ್ಲ ಆ ವಿಡಿಯೋ ಹೋಗಿ ನೋಡಿರಿ. ಕೆಲವರು ನನಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಾಗಿತ್ತು ಅಥವಾ ಏನಾದ್ರು ಕೇಳಬೇಕಾಗಿತ್ತು ಅಂದ್ರೆ ಪರ್ಸನಲ್ ಆಗಿ ಮೆಸೇಜ್ ಮಾಡ್ತೀರಿ. ಅದ್ರ ಬಗ್ಗೆ ಇಲ್ಲೇ ಕಮೆಂಟ್ ಮಾಡಿರಿ, ನಾನು ಇಲ್ಲೇ ರಿಪ್ಲೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಫಾಸ್ಟಾಗೂ ಇಲ್ಲೇ ರಿಪ್ಲೈ ಮಾಡ್ತೀನಿ ಇನ್ ಕಂಪೇರ್ ಟು ವಾಟ್ಸಪ್ ಮೆಸೇಜಲ್ಲಿ. ನೀವು ವಾಟ್ಸಪ್ ಮೆಸೇಜ್ ಮಾಡೋದಕ್ಕಿಂತ ಇಲ್ಲೇ ಕಮೆಂಟ್ ಮಾಡಿ ತಿಳಿಸ್ರಿ ಏನಾದರೂ ಇತ್ತಂದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಇಮಿಡಿಯೇಟಾಗಿ. ನಿಮ್ಗೆ ಏನಾದ್ರು ಇನ್ಫಾರ್ಮೇಟಿವ್ ಅನಿಸಿತ್ತಂದ್ರೆ ಎಲ್ಲರಿಗೆ ನಿಮ್ಗೆ ಗೊತ್ತಿರೋರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ನಿಮ್ಗೆ ಏನು ಅನಿಸ್ತಿತ್ತು ಅಂತ ಹೇಳಿ. ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.